ಪಾರ್ಟಿ ಜನ ವಿರೋಧಿಗಳು ಅನ್ನೋದನ್ನು ಪ್ರೂಫ್ ಮಾಡ್ಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ತುಂಬ ಕನಸನ್ನು ಆಸೆಯನ್ನು ಇಟ್ಕೊಂಡು ಸೆಷನನ್ನು ಪ್ರಾರಂಭ ಮಾಡಿದರೆ ವೈಯಕ್ತಿಕವಾಗಿ ಮುಖ್ಯಮಂತ್ರಿಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಟು ಯಾವುದೋ ಒಂದು ನಾಗೇಂದ್ರ ಒಂದು ಕೇಸ್ ಇಟ್ಕೊಂಡು ಅದರ ಹೆಸರಿಳ್ಕೊಂಡು ಟೋಟಲ್ ಸೆಷನ್ನ ಹಾಳು ಮಾಡಿದರು. ಜನ ಶಾಪ ಹಾಕೋದಲ್ಲ, ಎಲ್ಲ ಶಾಸಕರು BJPಯಲ್ಲಿರುವಂಥ ಶಾಸಕರುಗಳು ಇವತ್ತು ನೋವು ತಿಂತಾ ಇದ್ದಾರೆ. ಅವ್ರ ಜಿಲ್ಲೆಯ ಪರವಾಗಿ, ತಾಲೂಕಿನ ಅವ್ರ ಕ್ಷೇತ್ರಗಳ ಪರವಾಗಿ ಇವತ್ತು ಅಭಾವ ಇದೆ, ಮಳೆ ಇಲ್ಲ, ನೀರಿಲ್ಲ, ಒಂದಲ್ಲ ಒಂದು ರೀತಿ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ. ಸೆಷನ್ನಲ್ಲಿ ಇದನ್ನು ಚರ್ಚೆ ಮಾಡಬೇಕು. ಮುಖ್ಯಮಂತ್ರಿ ತುಂಬ ಆಸಕ್ತಿಯಿಂದ ಇದ್ದಾರೆ, ಹೊಸ ಮುಖ್ಯಮಂತ್ರಿಗಳಿದ್ದಾರೆ. ಅವ್ರ ಗಮನಕ್ಕೆ ತಂದು ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಹುಡುಕಿಸ್ಬೇಕು ಅಂತೇಳಿ ಪಾಪ ಎಲ್ಲ ಸುಮಾರು ಜನ ಶಾಸಕರುಗಳು ತುಂಬ ಆಸಕ್ತಿಯಿಂದ ಇದೆ. ಇವರು ಬರೀ BJP ಅವ್ರ ಹೈಕಮಾಂಡ್, BJP ರಾಷ್ಟ್ರೀಯ ಹೈಕಮಾಂಡ್ ಏನಿದೆ ಅವ್ರ ಮಾತು ಕೇಳಿಕೊಂಡು ಒಂದೇ ಒಂದು ಅಜೆಂಡಾ ಇಟ್ಕೊಂಡು ನಾಗೇಂದ್ರದ್ದು ಹೌಸನ್ನು ಹಾಳು ಮಾಡಿದರು. ಇದು ಅನುಭವಿಸ್ತಾರೆ BJP ಅವರು. ನಮಗೆಲ್ಲ ಭಾರಿ ಬೇಜಾರಿದೆ. ಹೊಸ ಮುಖ್ಯಮಂತ್ರಿಗಳ ಮುಂದೆ ಇವತ್ತು ಅಭಾವ ಇದೆ. ಎಲ್ಲ ಶಾಸಕರುಗಳು ಒಂದಲ್ಲ ಒಂದು ರೀತಿ ಚರ್ಚೆ ಮಾಡಬೇಕು. ಅವರ ಒಂದು ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು ಅದನ್ನು ಕೇಳಬೇಕು ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡಿದರು. ಅದಕ್ಕೆ ಅವಕಾಶ ಕೊಟ್ಟಿಲ್ಲ BJP ಅವರು. ಅದು BJP ಧೋರಣೆ ಇದೆ. ಇವರು ಮೊದಲಿಂದ ಕೂಡ ಇದೇ ರೀತಿ ಮಾಡ್ಕೊಂಡಿದ್ದು. ಜನ ಟೈಮ್ ಬಂದಾಗ ಅದು ಬುದ್ಧಿ ಕಲಿಸ್ತಾರೆ. ಎಲ್ಲ ಕಡೆ ಬರ ಇದೆ, ಅದ್ರ ಬಗ್ಗೆ ಚರ್ಚೆನೇ ಆಗಿಲ್ಲ. ಅಭಾವದ ಬಗ್ಗೆ ಚರ್ಚೆ ಆಗಿಲ್ಲ. ಬೇಕಾದಷ್ಟಿದೆ ಮಾತಾಡೋಂಥ ಅವಕಾಶ, ಬೇಕಾದಷ್ಟು ತುಂಬ ಜನ ಶಾಸಕರು ಕಾಯ್ತಾ ಇದ್ರು, ಅವಕಾಶನೇ ಸಿಕ್ಕಿಲ್ಲ, ಹೋಯ್ತು. ಇದನ್ನೇ ಇದು ಮಾಡಿಬಿಟ್ರು, ಉದ್ದೇಶಪೂರ್ವಕವಾಗಿ ಮಾಡಬೇಕು. ಎಲ್ಲ ಪ್ರೊಟೆಸ್ಟ್ ಮಾಡ್ತಾ ಸರ್, ಎಲ್ಲ ಕಡೆ ಎಲ್ಲೂ ಕೋಲಾರದಲ್ಲೂ ಮಾಡ್ತಾ ಇದ್ದಾರೆ. ಎಲ್ಲ ಮಾಡಬೇಕಲ್ಲ. ಅವ್ರ ಪಾರ್ಟಿ ಹೈಕಮಾಂಡ್ ಹೇಳ್ತದ, ಪಾಪ ಇವ್ರೇನು ಮಾಡ್ತಾರೆ, ಬಂದು ಕೂತ್ಕೊಂಡು ಗಂಡಿ ಮಾಡ್ತಾರೆ. ಅದು ಹಿಂದೆ ಏನದೆ ಏನು ಅಂತೇಳಿ ಪಾಪ ಅವ್ರದ್ದು ಏನಿರ್ತದೆ ಗೊತ್ತಿದ್ರು ಕೂಡ ಏನು ಮಾಡೋಕ್ಕಾಗಲ್ಲ. ಹೈಕಮಾಂಡ್ ಏನಿರ್ತೋ ಅದ್ರ ಪ್ರಕಾರ ಮಾಡಿರ್ತಾರೆ. ಎಲ್ಲ ಕಡೆ ಮಾಡಿದ್ರು. ಕೋಲಾರಲ್ಲೂ ಕೂಡ ನೋಡಿದೆ ನಾನು, ಮಾಡ್ತಾಯಿದ್ರು. ಏನು ಮಾಡೋಕ್ಕಾಗಲ್ಲ, ಮಾಡ್ಕೊಳ್ಳಿ, ಅವ್ರ ಪಾರ್ಟಿ ಅಲ್ವಾ. ಮುಖ್ಯಮಂತ್ರಿಗಳು ಒಂದು ಸಭೆ ಅಂತ ಜಿಲ್ಲಾವಾರ ಶಾಸಕರು ಕರೆದಿದ್ದಾರೆ. ಅವ್ರದ್ದು ಏನಂತಾರೆ, ಈಗ ನಾನು ಮುಖ್ಯಮಂತ್ರಿ ಆಗಿದ್ದೆ ಅಂತ ತೃಪ್ತಿ ಇಲ್ಲ ಅವ್ರು 28 ಸರ್ಕಾರ ಬರಬೇಕು, ನಾನು ಏನು ಮಾಡಬೇಕು, ನಾನು ನನ್ನ ಸರ್ಕಾರದ ಜವಾಬ್ದಾರಿಯನ್ನು ಮತ್ತು ಶಾಸಕರುಗಳ ಜವಾಬ್ದಾರಿಯನ್ನು ಅದನ್ನು ತುಂಬ ಆಸಕ್ತಿ ವಹಿಸಿದ್ದಾರೆ. CLPಯಲ್ಲೂ ಕೂಡ ತುಂಬ ಡೀಪಾಗಿ ಚರ್ಚೆ ಆಗಿದೆ. ಇವತ್ತು ಕೂಡ ಅದೇ ಡೆವಲಪ್ಮೆಂಟ್ಸ್ ಬಗ್ಗೆ ವಿಶೇಷವಾಗಿ ಅವಕಾಶ ಕೊಡಬೇಕು ಮತ್ತು ಶಾಸಕರುಗಳಿಗೆ ಡೆವಲಪ್ಮೆಂಟ್ ಮುಖಾಂತರ ಶಕ್ತಿ ಕೊಡಬೇಕು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರಬೇಕು. ಎಲ್ಲ ಶಾಸಕರಲ್ಲಿ ವಿಶ್ವಾಸ ತಗೊಂಡು ಮತ್ತು ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ನಾನು ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಮುಖ್ಯಮಂತ್ರಿ ಇರೋದ್ರಿಂದ ತುಂಬ ಜವಾಬ್ದಾರಿ ಇದೆ. ಎಲ್ಲ ಶಾಸಕರು ಮಾತಾಡ್ತಾ ಇರ್ತಾರೆ. ಇವತ್ತು ಕೂಡ ಸಂಜೆ 4 ಗಂಟೆಗೆ ಕೋಲಾರ ಜಿಲ್ಲೆ ಒಮ್ಮೆ ಎಲೆಕ್ಷನ್ ಏನು ಚರ್ಚೆ ಆಗ್ತದೆ ಸರ್? ಹೌದು, KMF ಎಲೆಕ್ಷನ್ ಕೂಡ ಈಗ ಸೆಷನ್ ಮುಗಿದ ತಕ್ಷಣ ಮಾಡಬೇಕು ಅಂತ ಇದೆ. ಅದ್ರ ಪ್ರಕಾರ ಡೇಟು ಆದಷ್ಟು ಬೇಗನೆ ಡೇಟ್ ಕೂಡ ಕೊಡ್ತಾ ಇದ್ದಾರೆ. KMF ಕೂಡ ಮಾಡ್ತಾರೆ. ಮೊನ್ನೆ ಕೇಳಿದ್ರಿ ಅಂತ ಗೊತ್ತಿಲ್ಲ ಮೊನ್ನೆ ಅಲ್ಲ ಕೇಳೋದು. ಮೊದಲು ಕೂಡ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಭೀಮಾ ನಾಯಕನ KMF ಅಧ್ಯಕ್ಷ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಕೂಡ ನಾನು ಆಕಾಂಕ್ಷಿಸಿದ್ದೆ. ಅವತ್ತು ನನ್ನ ಪರವಾಗಿ ಈಗಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅನ್ನೋದು ಮತ್ತು DK ಸುರೇಶ್ ಅವರು ನನ್ನ ಪರವಾಗಿ ತುಂಬ ಬ್ಯಾಟಿಂಗ್ ಮಾಡಿದಂಥವ್ರು. ನಂಜೇಗೌಡರ ಮಾಡಬೇಕು, ಶಾಸಕರನ್ನು ಮಾಡಬೇಕು. ಆದರೆ ಕಾರಣ ಏನಿತ್ತೋ ಏನೋ ಗೊತ್ತಿಲ್ಲ. ಸಿದ್ದರಾಮಯ್ಯವರು ಭೀಮಾ ನಾಯಕ ಮಾತು ಕೊಟ್ಟಿದ್ರು. ಅದನ್ನು ನಮ್ಮ ಸುರೇಶ್ ಅವರು ಕೂಡ ನಮ್ಮ ಆಗಿನ ಜಿಲ್ಲಾ ಮಂತ್ರಿಗಳು ಕೂಡ ಭೀಮಾ ನಾಯಕ ಪರ ಇದ್ದರು. ಆಗ ಸಿದ್ದರಾಮಯ್ಯವ್ರು ಕರೆದು 1 ವರ್ಷ ಭೀಮಾ ನಾಯಕನ ಅಧ್ಯಕ್ಷರಾಗಿ KMFಗೆ ತರಬೇಕಿದ್ದು 1 ವರ್ಷನೇ. ಅದಾದಮೇಲೆ ನಿನ್ನ ಮಾಡ್ತೀನಪ್ಪ, ನೀನೇನು ಅಲ್ಲಿ ಇಲ್ಲಿ ಹೋಗ್ಬೇಡ, ಮಾತಾಡೋಕ್ಕೆ ಹೋಗ್ಬೇಡ. ನಾನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹೇಳಿದ ಮೇಲೆ ನಾನು ಸೈಲೆಂಟ್ ಆಗಿದ್ದೆ. ಇದು ಕೂಡ ಅಂದ್ಕೊಂಡಿದ್ದೀನಿ ನಾನು. ಅವತ್ತು ಈಗಿನ ಮುಖ್ಯಮಂತ್ರಿಗಳು ಮತ್ತು ಅವರ ತಮ್ಮ DK ಶಿವಕುಮಾರ್ ಅನ್ನೋರು, ಸುರೇಶ್ ಅನ್ನೋರು ಮತ್ತು ಅವತ್ತು ನನಗೆ ಮಾತು ಕೊಟ್ಟಿರುವಂಥವ್ರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವರದೇ ಆದ ಒಂದು ಗೌರವ ಉಳಿಸ್ಕೊಂಡವ್ರೆ. ಅದು ಉಳಿಸ್ಕೊತಾರೆ. ಅವತ್ತು ಮಾತು ಕೊಟ್ಟಿರೋ ಪ್ರಕಾರ ಇಬ್ಬರಿಗೆ 2 ಕಡೆಯವರು ಕೂಡ ನನಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಸಚಿವ ಸ್ಥಾನ
ಬರಲಿಲ್ಲ. ಕೋರ್ಟು ಕೆಲವು ಪ್ರಾಬ್ಲಮ್ಸಿಂದ ಪೆಂಡಿಂಗ್ ಇತ್ತು. ಅದೀಗ ಮಾಡಬೇಕು ಅಂತೇಳಿ ಸರ್ಕಾರ ಕೂಡ DCC ಬ್ಯಾಂಕ್ ಕೋಲಾರ ಚುನಾವಣೆ ಮಾಡಬೇಕು ಅಂತೇಳಿ ಕ್ಲಿಯರೆನ್ಸ್ ಕೊಟ್ಟಿತ್ತು. ಅದರ ಪ್ರಕಾರ ಜಿಲ್ಲಾಧಿಕಾರಿಗಳನ್ನ ಎಲ್ಲ ಶಾಸಕರು ಭೇಟಿ ಮಾಡಿ ಆದಷ್ಟು ಬೇಗ ಎಲೆಕ್ಷನ್ ಮಾಡಬೇಕು, ಅಲ್ಲಿ ಆಡಳಿತ ಮಂಡಳಿಯನ್ನು ಬರೋ ರೀತಿಯಲ್ಲಿ ಮಾಡಬೇಕು. DCC ಬ್ಯಾಂಕು ಕೋಲಾರ DCC ಬ್ಯಾಂಕು ಈ ಕಾಲದಲ್ಲಿ ರಾಜ್ಯದಲ್ಲಿ ಹೆಸರು ಮಾಡಿದಂಥವ್ರು. ಮಹಿಳಾ ಸಂಘಗಳಿಗೆ ಬಡ್ಡಿ ರಹಿತ ಸಾಲ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಹಿಳಾ ಸಂಘಗಳಿಗೆ ಬಡ್ಡಿ ರಹಿತ ಸಾಲ 5 ಲಕ್ಷವರೆಗೂ ಕೊಡಬೇಕಂತೇಳಿ ತೀರ್ಮಾನ. ಲಕ್ಷಾಂತರ ಜನ ಮಹಿಳೆಯರು, ಸಾವಿರಾರು ಮಹಿಳಾ ಸಂಘಗಳಿಗೆ ಅದು ಉಪಯೋಗ ಕೂಡ ಆಗಿದೆ. ಉಪಯೋಗ ಅಂದರೆ ಬಡ್ಡಿ ರಹಿತ ಸಾಲವನ್ನು ತಗೊಳ್ಳೋದು ಮತ್ತು ಸಾಲವನ್ನು ಮತ್ತೆ DCC ಬ್ಯಾಂಕ್ಗೆ ವಾಪಸ್ ಕಟ್ಟುವಂಥವರು. ರಿಕವರಿನಲ್ಲಿ ಮಹಿಳಾ ಸಂಘ ಮೊದಲನೇ ಸ್ಥಾನದಲ್ಲಿದೆ. ಅದ್ರ ಜೊತೆಗೆ 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ರೈತರಿಗೆ ಕೊಡೋದು ಅಂತೇಳಿ ಕಾಂಗ್ರೆಸ್ ಸರ್ಕಾರದಾಗ ಸಿದ್ದರಾಮಯ್ಯವರು ಆಗ ತಗೊಂಡಂಥ 5 ಲಕ್ಷ ಬಡ್ಡಿ ರಹಿತ ಮಹಿಳಾ ಸಂಘ ಮತ್ತು ರೈತರಿಗೆ 3 ಲಕ್ಷ ಬಡ್ಡಿ ರಹಿತ ಸಾಲವನ್ನು ಕೊಡುವಂಥದ್ದು. ಇವತ್ತು ಒಂದು ಕಡೆ ಮಹಿಳಾ ಸಂಘ ತಾಯಂದಿರಿಗೆ, ಮಹಿಳಾ ಸಂಘಗಳಿಗೆ ಇವತ್ತು ಸಾಲ ಸಿಗ್ತಾ ಇಲ್ಲ, ಕೊಟ್ಟಿರೋ ಸಾಲ ರಿಕವರಿ ಆಗ್ತಾ ಇಲ್ಲ. ಅದ್ರ ಜೊತೆಗೆ ರೈತರು 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಇದ್ದ 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಮಾಡಿದ್ರು. ಮತ್ತು 2ನೇ ಅವಧಿಗೆ ಸರ್ಕಾರ ಬಂತು. ಆದರೆ ಅದು ಕೂಡ ನಮ್ಮ DCC ಬ್ಯಾಂಕಿಂದ ರೈತರಿಗೆ ಸಿಗ್ತಾ ಇಲ್ಲ. ಮತ್ತು ರೈತರು ತಗೊಂಡಂಥ ಸಾಲವನ್ನು ರಿಕವರಿ ಕೂಡ ಮಾಡೋಕ್ಕೆ ಆಗ್ತಾ ಇಲ್ಲ. ಇವೆಲ್ಲ ಕೂಡ ಆಗಿ ಇವತ್ತು DCC ಬ್ಯಾಂಕು ಹೀನಾಯವಾಗಿ ಇವತ್ತು ಕೆಳಂತಕ್ಕೆ ಹೋಗಿದೆ. ಕಾರಣಗಳು ಬೇರೆ ಬೇರೆ ಏನೇನೋ ಇರ್ಬೋದು. ಆ ಕಾರಣಗಳು ನಾನು ಹುಡುಕಕ್ಕೆ ಹೋಗಲ್ಲ. ಚೆನ್ನಾಗಿತ್ತು, ಯಾಕೆ ಕೆಟ್ಟೋಯ್ತು, ಕೆಟ್ಟೋಗಿರೋದನ್ನು ಸರಿ ಮಾಡೋಂಥ ಜವಾಬ್ದಾರಿ ಇವತ್ತು ಸರ್ಕಾರ ಇದೆ. ನಾವೆಲ್ಲರೂ ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಶಾಸಕರಾಗಿದ್ದೀವಿ. ನಮ್ಮದೇ ಸರ್ಕಾರ ಇದೆ. ಮತ್ತೆ DCC ಬ್ಯಾಂಕನ್ನ ಕಟ್ಟಬೇಕು, ಮತ್ತೆ ಮೊದಲೇ ಏನಿತ್ತು ಆ ಒಂದು ಸ್ಥಾನಕ್ಕೆ ಕೋಲಾರ DCC ಬ್ಯಾಂಕ್ ತರೋದ್ರ ಜೊತೆಗೆ ನಮ್ಮ ಜನತೆಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಚುನಾವಣೆಯನ್ನು ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ ಸರ್ಕಾರಕ್ಕೆ. ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ಚುನಾವಣೆಯನ್ನು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋಕ್ಕೆ ಇವತ್ತು ಮಾತಾಡಿದ್ದೀವಿ. ಆದಷ್ಟು ಬೇಗನೆ ನಮ್ಮ ಪ್ರಕಾರ ಒಂದು 15-20 ದಿವಸದಲ್ಲಿ ಚುನಾವಣೆ ಪ್ರಕ್ರಿಯೆ ಕಂಪ್ಲೀಟ್ ಆಗ್ತದೆ. ಎಲ್ಲರೂ ಕೂತು ಮಾತಾಡಿ ಯಾರನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಳ್ಳೆಯ ಅಭ್ಯರ್ಥಿ ಕೊಡು. ಈ ಸಂದರ್ಭದಲ್ಲಿ ನಾನಾಗಬೇಕು, ಇನ್ನೊಬ್ಬರಾಗಬೇಕು ಅನ್ನೋದು ಮುಖ್ಯ ಅಲ್ಲ. ಆ ಕೆಟ್ಟಿರೋದನ್ನು ಸರಿ ಮಾಡೋದಕ್ಕೆ ಯಾರನ್ನ ಗುರುಸಿದ್ರೆ ಅದು ಸರಿ ಮಾಡ್ಬೋದು ಅನ್ನೋದು ಯೋಚನೆ ಮಾಡಿ ನಾವೆಲ್ಲ ತೀರ್ಮಾನ ತಗೊಂಡು ಒಳ್ಳೆಯ ವ್ಯಕ್ತಿಯನ್ನು ಆ DCC ಬ್ಯಾಂಕ್ಗೆ ಜವಾಬ್ದಾರಿಯನ್ನು ಕೊಡುವಂಥ ಕೆಲಸ ಮಾಡಬೇಕು. 3 ಜನ ಶಾಸಕರಿದ್ರು, ಅವ್ರಿಗೇನು ಅಲ್ಲ, ನಾನು ಹೇಳೋದು ಆಗಬಾರ್ದು ಅಂತಿಲ್ಲ. ಶಾಸಕರುಗಳು ಆಗ್ಬೋದು. ನಮ್ಮದೇನದು ಉದ್ದೇಶ ಏನದು ಅಧಿಕಾರ ಬೇಕು ಅನ್ನೋದು, DCC ಬ್ಯಾಂಕ್ ಅಧ್ಯಕ್ಷ ಆಗಬೇಕು ಅನ್ನೋದು, ಸರಿ ಮಾಡೋಂಥ ಆಸಕ್ತಿ ಇರುತ್ತೆ. ಆಸಕ್ತಿ ಜೊತೆಗೆ ತುಂಬ ಜವಾಬ್ದಾರಿ ಬೇಕು. ಮತ್ತು ಸರ್ಕಾರ ಮತ್ತು ಜನಗಳ ವಿಶ್ವಾಸವನ್ನು ತಗೊಂಡು ಮತ್ತೆ DCC ಬ್ಯಾಂಕ್ ಕಟ್ಟುವಂಥ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ. ಆಗ್ಬೋದು, ಶಾಸಕರು ಕೂಡ ಆಗ್ಬೋದು, ತಪ್ಪೇನಿಲ್ಲ ಸರಿ ಮಾಡೋದಕ್ಕೆ. ಆದರೆ ಪಾರ್ಟಿ ಎಲ್ಲ ನಿರ್ದೇಶಕರಿಗೂ ಎಲ್ಲ ಮುಖಂಡರು ತಗೊಬೇಕಾಗ್ತದೆ ತೀರ್ಮಾನ. ಆ ತೀರ್ಮಾನಕ್ಕೆ ನಾವೆಲ್ಲ ಒಟ್ಟಿಗೆ ಹೋಗ್ಬೇಕಾಗ್ತದೆ. ಅನುದಾನ ಸರ್ಕಾರದಲ್ಲಿ ಅಲ್ಲ, ಇದಾದ ಮೇಲೆ DCC ಬ್ಯಾಂಕ್ ಸರಿ ಮಾಡಬೇಕಾದ್ರೆ ಸರ್ಕಾರದ ಸಹಕಾರ ಕೂಡ ಕೇಳುವಂಥ ಒಂದು ಜವಾಬ್ದಾರಿ ಕೂಡ ಇದೆ. ಇಲ್ಲಾಂದರೆ ಒಂದೇ ಸಲ ನಾವು DCC ಬ್ಯಾಂಕಿನ ಈಗಿನ ಪರಿಸ್ಥಿತಿ ಸರಿ ಮಾಡೋಕ್ಕಾಗಲ್ಲ. ಅಲ್ಲೋಲ ಕಲ್ಲೋಲಾಗಿದೆ DCC ಬ್ಯಾಂಕ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ನಾನು DCC ಬ್ಯಾಂಕ್ ಆಡಳಿತನ ಯಾರು ವಿರೋಧ ಮಾಡಿದರೂ ಕೂಡ ನಾನು ಡಿಫೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಇವರು ಏನು ಹೇಳ್ತಾರೆ ಏನಪ್ಪ ಅಂತ ನೋಡಿದಾಗ ನನಗೆ ಕೂಡ ಆಶ್ಚರ್ಯ ಆಗ್ತದೆ. ತುಂಬ ಡಿಪ್ರೆಷನ್ ಕೂಡ ಆಗಿದೆ ಅದು DCC ಬ್ಯಾಂಕಲ್ಲೇ. ಆಗಿನ ಆಡಳಿತ ಮಂಡಳಿ ಅಂತೇಳಿ ಹೇಳಬೇಕು. ಇವತ್ತು ನಾನು ಒಕ್ಕೂಟದ ಅಧ್ಯಕ್ಷ ಕೆಲಸ ಮಾಡ್ತಾಯಿದ್ದೀನಿ, ಕೋಲಾರ ಒಕ್ಕೂಟದ ಅಧ್ಯಕ್ಷ. ನನ್ನ ಕಾಲದಲ್ಲಿ ಏನಾದರೂ ಆದರೆ ಅದು ನೇರವಾಗಿ ನಾನು ಮತ್ತು ಆಡಳಿತ ಮಂಡಳಿ ಅಂತ ಬರ್ತದಲ್ವಾ. ಅದೇ ರೀತಿ ಅವತ್ತು ಆಡಳಿತ ಮಂಡಳಿ ಯಾರಿತ್ತು ಆ ಆಡಳಿತ ಮಂಡಳಿ ನೇರವಾಗಿ ಇದಕ್ಕೆ ಜವಾಬ್ದಾರಿ ಆಗಬೇಕು. ಬೇರೆ ಯಾರೂ ಆಗಲ್ಲ. ನಾವು ಮಾಡಿದ್ವು ಡೈರೆಕ್ಟ್ಲಿ ಕಳಿಸಿದ್ವಿ, ನಾವೇ ಕಳಿಸಿದ್ವಿ. ಅಧ್ಯಕ್ಷರು ಕೂಡ ನಾವೇ ಮಾಡಿದ್ವಿ ಅಂತೇಳಿ ನಾವು ಆ ಹೊಣೆಯನ್ನು ಹೊತ್ಕೊಳಕ್ಕಾಗಲ್ಲ. ಇವತ್ತು ಒಕ್ಕೂಟದ ಅಧ್ಯಕ್ಷ ಮಾಡೋದಕ್ಕೆ ನಾನು 3 ಅವಧಿಯಿಂದ 2
ನಮ್ಮ ಜಿಲ್ಲೆಯ ನಾಯಕರುಗಳು ನಿರ್ದೇಶಕರು ಮಾಡಿದ್ದಾರೆ. ಅದನ್ನು ನಾನು ಒಳ್ಳೆ ರೀತಿ ನಡೆಸ್ಕೊಂಡು ಹೋಗಲಿಲ್ಲ ಅಂದರೆ ಅದು ನಮ್ಮ ನಾಯಕರುಗಳು ಮಾಡಿದವ್ರ ಮೇಲೆ ಬರೋದಲ್ಲ. ಇದು ಆಡಳಿತ ಮಾಡಲಿ, ಒಳ್ಳೆ ಕೆಲಸ ಮಾಡಲಿ ಅಂತ ಅವಕಾಶ ಮಾಡಿಕೊಟ್ರಲ್ಲ, ಅದು ನಮ್ಮ ಮೇಲೆ ಬರ್ತದೆ. ಅದು ಏನಾಯಿತು ಅದು ಕೆಟ್ಟೋಗಿದೆ. ಆ ಕೆಟ್ಟೋಗಿರೋದನ್ನು ನಾನು ಹುಡುಕಬೇಕು ಮತ್ತು ಅದ್ರ ಮೇಲೆ ಏನೋ ಬೇರೆ ರೀತಿಯಲ್ಲಿ ಮಾಡಬೇಕು ಅನ್ನೋದಲ್ಲ. ಸರಿ ಮಾಡಿ ನಮ್ಮ ಜನತೆಗೆ ಏನು ಸಿಗಬೇಕಾಗಿತ್ತು, DCC ಬ್ಯಾಂಕ್ನ ಸಿಗ್ತಿತ್ತೋ ಅದು ಸಿಗ್ತಿಲ್ವೋ ಅದು ಮತ್ತೆ ವಾಪಸ್ಸು ಬರೋ ರೀತಿಯಲ್ಲಿ ಮಾಡೋಂಥ ಜವಾಬ್ದಾರಿ ನಮ್ಮದು. ಈಗಲೂ ಅದೇ ಆಡಳಿತ ಮಂಡಳಿ ಇದೆ ಅಲ್ಲ ಸರ್? ಈಗಲೂ ಅದೇ ಆಡಳಿತ ಮಂಡಳಿ ಅವರು ಹಿಂದೆ ಗೆದ್ದವರೇ ಈಗಲೂ ಇದ್ದಾರಲ್ಲ ಸರ್? ಅಲ್ಲ, DCC ಬ್ಯಾಂಕ್ ಇದರಲ್ಲಿ ಯಾರಾದರೂ ಇಲ್ಲಿ ನಿರ್ದೇಶಕರಾಗಿ ಆಗಿದ್ದಾರೆ, ಮತ್ತೆ ಅಧ್ಯಕ್ಷ ಆಗಬೇಕಲ್ಲ. ಮೊನ್ನೆ ಸಹ CM ಸಭೆ